ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ಇವತ್ತು ನಾವು ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ರುಚಿಯಾಗಿರುತ್ತೋ ಅದೇ ಥರ ಒಂದು ಊಟಕ್ಕೆ ಸೈಡ್ಸಿಗೆ ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಇದ್ದರೆ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಮಜ್ಜಿಗೆ ಮೆಣಸಿನ್ಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರದ್ದು ಉದ್ದ ಆಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವು ಮೀಡಿಯಮ್ ಖಾರ ಇದ್ದಾವೆ, ತುಂಬ ಖಾರನೂ ಇಲ್ಲ. ಈ ಥರ ಮೆಣಸಿನ್ಕಾಯಿ ಆದರೆ ಮಜ್ಜಿಗೆಕಾಯಿ ಚೆನ್ನಾಗಿ ಬರ್ತವೆ. ಈ ಥರ ನಡುವೆ ಸೀಳ್ಕೊತಾ ಇದ್ದೀನಿ ಎಲ್ಲ ಮೆಣಸಿನ್ಕಾಯಿನೂ. ಮೊದಲು ಮೆಣಸಿನ್ಕಾಯಿನ ತೊಳೆದಿಟ್ಕೊಂಡು ಆಮೇಲೆ ಈ ಥರ ಸೀಳ್ಕೊತಾ ಇದ್ದೀನಿ. ಈ ಮಜ್ಜಿಗೆ ಮೆಣಸಿನ್ಕಾಯಿನ ಅನ್ನ ಸಾಂಬಾರು ಉಣ್ಬೇಕಾದ್ರೆ ಸೈಡ್ಸ್ ಆಗಿ ತೊಗೋಬೋದು, ರೊಟ್ಟಿಗೆ ಹಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಹಬ್ಬ ಹರಿದಿನದಲ್ಲಿ ಫಂಕ್ಷನ್ಗಳಲ್ಲಿ ಸೈಡ್ಸಿಗೆ ಒಂದು ಮೆಣಸಿನ್ಕಾಯಿ ಇಟ್ಟರೆ ಅದರ ರುಚಿನೇ ಬೇರೆ ಇರುತ್ತೆ. ನೋಡಿ, ಈಗ ಎಲ್ಲ ಮೆಣಸಿನ್ಕಾಯಿನ ಸೀಳ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಬಟ್ಲಾಗುವಷ್ಟು ಮೊಸರನ್ನು, ಸ್ವಲ್ಪ ಹುಳಿ ಮೊಸರು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಮಿಕ್ಸಿ ಮಾಡ್ಕೊಂಬರ್ತಾ ಇದ್ದೀನಿ. ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ. ಮಜ್ಜಿಗೆಯಲ್ಲೂ ಮಾಡ್ಕೋಬೋದು ಇದನ್ನು, ಮಜ್ಜಿಗೆ ಇರಲಿಲ್ಲ ಅಂತೇಳಿ ಮೊಸರಲ್ಲಿ ಮಾಡ್ತಿದ್ದೀನಿ. ಈಗ ಮಜ್ಜಿಗೆ ಕನ್ಸಿಸ್ಟೆನ್ಸಿಯಲ್ಲಿ ತೆಳ್ಳಗೆ ಮಾಡಿಕೊಂಡು ಈ ಮೆಣಸಿನ್ಕಾಯಿಗೆ ಸೇರಿಸ್ಕೋತಾ ಇದ್ದೀನಿ. ಮಜ್ಜಿಗೆಯಲ್ಲೂ ಮಾಡ್ಕೋಬೋದು, ಮಜ್ಜಿಗೆ ಇರಲಿಲ್ಲ ಅಂದರೆ ಈ ಥರ ಮೊಸರಲ್ಲಿ ಮಾಡ್ಕೋಬೋದು. ಇಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಒಂದು ಇಡೀ ಆಗೋವಷ್ಟು ಉಪ್ಪು ಮತ್ತು ಒಂದು ದೊಡ್ಡ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಆ ಪುಡಿನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ, ಇದಕ್ಕೆ ಬೇರೆ ಏನು ಹಾಕೋ ಅವಶ್ಯಕತೆಯೇ ಇಲ್ಲ. ಆದರೆ ಮೆಣಸಿನ್ಕಾಯಿ ಮಾತ್ರ ತುಂಬ ರುಚಿಯಾಗಿರ್ತವೆ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ರಾತ್ರಿ ನೆನೆಯಕ್ಕೆ ಬಿಡಬೇಕು. ಒಂದು ತಟ್ಟೆ ಮುಚ್ಚಿಟ್ಟು ರಾತ್ರಿ ಪೂರ್ತಿ ನೆನೆಯಕ್ಕೆ ಬಿಡಬೇಕು. ಬೆಳಗ್ಗೆ ಆದಮೇಲೆ ಈ ಮೆಣಸಿನ್ಕಾಯಿನ ತೆಗೆದು ಬಿಸಿಲಿಗೆ ಹಾಕಬೇಕು. ಮೆಣಸಿನ್ಕಾಯಿ ಮಾತ್ರ ಈ ಥರ ಮಜ್ಜಿಗೆ ಬಸ್ಕೊಂಡು ಬಿಸಿಲು ಜಾಸ್ತಿ ಇದ್ದಾಗ ಮಾಡ್ಕೋಬೇಕು ಇವನ್ನ. ಒಂದು ಪೂರ್ತಿ ಹಗಲಲ್ಲಿ ಬಿಸಿಲು ಒಣಗಿದ ಮೇಲೆ ಈ ಥರ ಕಾಣಿಸ್ತಿರ್ತವೆ. ಅರ್ಧ ವೈಟು ಅರ್ಧ ಗ್ರೀನ್ ಇರ್ತವೆ. ಮತ್ತೆ ಅದೇ ಮೆಣಸಿನ್ಕಾಯಿನ ಮಜ್ಜಿಗೆ ಇರುತ್ತಲ್ಲ, ಆ ಅದೇ ಮಜ್ಜಿಗೆಗೆ ಮತ್ತೆ ಸೇರಿಸ್ಕೋಬೇಕು. ಆ ಮಜ್ಜಿಗೆ ಚೆಲ್ಲಬಾರ್ದು. ಮತ್ತೆ ಸೇರಿಸ್ಕೊಂಡು ನೈಟ್ ಪೂರ್ತಿ ನೆನೆಯಕ್ಕೆ ಬಿಡಬೇಕು. ಬೆಳಗ್ಗೆ ಆದಮೇಲೆ ಮತ್ತೆ ಆ ಮೆಣಸಿನ್ಕಾಯಿನ ಮತ್ತೆ ಬಿಸಿಲಿಗೆ ಹಾಕಬೇಕು. ಒಂದು 3 ದಿನ ಇದೇ ಥರ ಪ್ರೊಸೀಜರ್ ಮಾಡಬೇಕು. 3 ದಿನ ಅಷ್ಟೊತ್ತಿಗೆ ಮಜ್ಜಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಮೆಣಸಿನ್ಕಾಯಿಗೆ. 3 ದಿನ ಆದಮೇಲೆ ಚೆನ್ನಾಗಿ ಒಣಗಿಸಿದ ಮೇಲೆ ಬಿಸಿಲಿಗೆ ಈ ಥರ ಕಾಣಿಸ್ತಿರ್ತವೆ ಮಜ್ಜಿಗೆಕಾಯಿ. ನೋಡಿ, ಈಗ ಕರೆದು ತೋರಿಸ್ತೀನಿ ಆವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಂತ ನೋಡಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ನೋಡೋಕ್ಕಷ್ಟೇ ಎಲ್ಲ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರ್ತವೆ. ನಾನು ರೊಟ್ಟಿ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇಷ್ಟ ಆದರೆ ನೀವು ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರ್ತವೆ.